ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವೆಲ್ಲ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳದ ಇವತ್ತಿನ ಆಧಾರದ ವಿಷಯ 57ನೆಯ ಪದ್ಯ. ಈ ವಿಚಾರದಲ್ಲಿ 58, 59 ಕೊನೆಯ ಹಾಡು, ಇನ್ನು 2 ಹಾಡು ಉಳಿದಿದಾವ. ಬಹಳಷ್ಟು ವಿಚಾರಗಳನ್ನ ಅವರು ಹೇಳ್ತಾ ಬಂದಿದಾರ. ಹಿಂದಿನ ವಿಷಯದಲ್ಲಿ ಕೂಡ ಹಲವಾರು ವಿಚಾರಗಳನ್ನ ಹೇಳಿದ್ರು. ಯಾಕಂತಂದ್ರ ಭೇದರಹಿತ ಸಚ್ಚಿದಾನಂದ ಸ್ವರೂಪದಿಂದ ಜ್ಞಾನಿ ಹೇಳ್ತಾರೆ. ಯಾಕಂದ್ರ ಪರಿಪೂರ್ಣ ಸ್ಥಿತಿಯಲ್ಲಿ ಇರ್ತಾನ. ಇಲ್ಲಿ ಕೂಡ ಜ್ಞಾನ ಅನ್ನುವಂಥದ್ದು ಶರೀರ ರೂಪದಿಂದ ಬೇರೆ ಬೇರೆ ಇದ್ರೂ ಕೂಡ ಜ್ಞಾನ ಇರುವಂಥದ್ದು ಒಂದೇನೆ. ಯಾಕಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಗಾದಂತಹ ಜ್ಞಾನ ಕೂಡ ನಮಗಾದಂತಹ ಜ್ಞಾನ ಕೂಡ ಒಂದೇನೆ. ಇಲ್ರಿ ಅವರು ದೇವ್ರದಾರ, ದೇವತೆಗಳದಾರ, ಅವ್ರಿಗಿರುವಂತಹ ಜ್ಞಾನ ನಮಗಿರುವಂತಹ ಜ್ಞಾನ ಅನ್ನುವಂಥದ್ದಲ್ಲ. ಬಹಳ ದೊಡ್ಡ ದೊಡ್ಡ ಮಹಾತ್ಮರು ಅದಾರ್ರಿ, ಅವ್ರಿಗೆ ಅಲ್ಲಿ ಅವ್ರ ಹತ್ರ ಇರುವಂತಹ ಜ್ಞಾನ ನಮ್ಮಲ್ಲಿರುವಂತಹ ಜ್ಞಾನ ಬೇರೆ ಬೇರೆ ಐತೇನ್ರಿ ಅನ್ನುವಂಥದ್ದಿಲ್ಲ. ಯಾಕಂದ್ರ ಮಲಗುವಂತ ವ್ಯಕ್ತಿ ಹಾಸಿಗೆ ಯಾವುದಾದ್ರೇನು, ಜಾಗ ಯಾವುದಾದ್ರೇನು, ಆದ್ರೆ ನಿದ್ರೆ ಆನಂದ ಮಾತ್ರ ಎಲ್ಲರಿಗಿರುವಂತ ಆನಂದ ಒಂದೇನೆ. ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನ ಅವ್ರು ಹೇಳತ್ತಾರ. ಏನ್ ಹೇಳ್ತಾರ ಮುಂದಿನ ವಿಚಾರದಲ್ಲಿ ನಾವು ನೋಡೋಣ. ಆವ ಬಾಧೆಯನ್ನುಂಟು ಮಾಡಬಹುದು ಅಖಿಲ ಭೋಗ ಅವಲಂಬನೆದುಳಿರೆ ಶಿವಯೋಗಿಗೆ. ನೋಡ್ರಿ, ಇಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 57ನೆಯ ಪದ್ಯದಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ಆವ ಬಾಧೆ ಅಂದ್ರೆ, ಬಾಧೆ ಅಂದ್ರ ದುಃಖ, ಕಷ್ಟ. ಶಿವನೇ ತಾನಾದ ಅವನಿಗೆ. ಯಾಕಂದ್ರ ಪರಿಪೂರ್ಣ ಸ್ವರೂಪನಾದ ಶಿವಯೋಗಿಗೆ, ಆ ಸ್ಥಿತಿಯಲ್ಲಿರುವಂಥವ್ರಿಗೆ, ಪರಿಪೂರ್ಣವಾದಂತಹ ಆ ಸ್ವರೂಪದಲ್ಲಿರುವಂಥವ್ರಿಗೆ, ಶಿವನ ಒಂದು ಸ್ವರೂಪದಲ್ಲಿರುವಂಥವ್ರಿಗೆ ಯಾವ್ದಾದ್ರು ಬಾಧೆ ಐತೇನು ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾವ್ದಾದ್ರು ದುಃಖ ಐತೇನಂದ್ರೆ ಇಲ್ಲ, ಅವರಿಗೆ ಯಾವ ದುಃಖನೂ ಇರುವುದಿಲ್ಲ. ಯಾಕಂದ್ರ ಸರ್ವ ದೇಹಗಳಲ್ಲಿ ಕೂಡ ಸಾಕ್ಷಿ ಪ್ರತ್ಯೇಕಾತ್ಮ ಸ್ವರೂಪದಿಂದ ಇರ್ತಾನ ಇದ್ದು ಆಯಾ ಶರೀರಗಳಲ್ಲಿ ಆಗುವ ಸುಖಗಳನ್ನು ಕೂಡ ಅನುಭವಿಸ್ತಾನ ಅನ್ನುವಂಥದ್ದು. ದುಃಖಗಳನ್ನು ಮಾತ್ರ, ಯಾಕಂದ್ರ ಆನಂದವನ್ನು ಮಾತ್ರ ಅನುಭವಿಸುವಂತ, ಆದ್ರ ದುಃಖ ಅನುಭವಿಸುವಂಥದ್ದಲ್ಲ. ಅದೇ ಹೆಂಗ್ರಿ? ಯಾಕಂತಂದ್ರ ಆನಂದ ಅನ್ನುವಂಥದ್ದು ಅಲ್ಲಿ ಬ್ರಹ್ಮನ ಅಂಶ ಆದಂಥದ್ದು, ಬ್ರಹ್ಮಾಂಶ ಆದಂಥದ್ದು. ಈ ದುಃಖ ಅನ್ನುವಂಥದ್ದು ಮಾಯೆಯ ಅಂಶ ಇರುವಂಥದ್ದು. ಈ ದುಃಖದಿಂದ ಇರುವಂಥದ್ದು ಮಾಯಾ ಅಂಶ. ಅದರಿಂದ ಆತ ಏನಾದ್ರ ಸುಖ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ಬ್ರಹ್ಮನ ಅಂಶ ಅದು. ಯಾಕಂದ್ರ ಈ ತೋರ್ತದ ಎಲ್ಲಾ ಒಂದು ಆನಂದಗಳು ಏನ್ ತೋರ್ತಾವಲ್ಲ, ಅದು ಬ್ರಹ್ಮನ ಒಂದು ಪ್ರತಿಬಿಂಬದ ಆನಂದಗಳು. ಅದ್ರ ಜೊತೆಗೆ ದುಃಖ ಅನ್ನುವಂಥದ್ದು ಅದು ಮಾಯಾ ಅಂಶ ಅದು. ಹಂಗಾಗಿ ಈ ಜಗತ್ತಿನ ಒಳಗ ಈ ಪ್ರಾರಬ್ಧ ರೂಪವಾಗಿ ಬಂದಂಥದ್ದು ಸುಖ ದುಃಖ ಎರಡನ್ನ ಅನುಭವಿಸುವಂಥದ್ದು. ಜಗತ್ತಿನೊಳಗಿರುವಂಥದ್ದು ಕೂಡ ಮಾಯೆ ಈಶ್ವರ. ಯಾಕಂದ್ರೆ ಮಹೇಶ್ವರ ಈಶ್ವರ ಕೂಡ ಮಾಯೆಯಲ್ಲಿ ಬಿದ್ದದಕ್ಕಾಗಿ ಈ ಜಗತ್ತು ಸೃಷ್ಟಿ ಮಾಡಿದಾನ. ಯಾಕಂದ್ರೆ ಈ ಮಾಯೆ ಜೊತೆ ಇರ್ಲಿಲ್ಲ ಅಂತಂದ್ರ ಇದು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಏನೊಂದು ಒಂದ್ ಚೂರ್ ಕಲ್ಮಶ ಇರದೇ ಇರುವಂತವನದನತ. ಹೆಂಗಂದ್ರೆ ಪ್ಯೂರ್ ಚಿನ್ನದಿಂದ ಆಭರಣ ಹೆಂಗ್ ಮಾಡಕ್ ಬರಂಗ್ಲೋ ಅದ್ರಂಗ ಯಾವ್ದೇ ಕಲ್ಮಶ ಇರದೇ ಇರುವಂತ ಸಚ್ಚಿದಾನಂದ ಸ್ವರೂಪನಲ್ಲಿ ಏನು ಮಾಡಕ್ ಆಗಂಗಿಲ್ಲ.
ಇಲ್ಲೆಲ್ಲ ಜಗತ್ತೆ ನಾನಾ ರೀತಿಯಿಂದ ತೋರಕತ್ತದ, ನಾಮ ರೂಪದಿಂದ ತೋರಕತ್ತದ ಅಂತಂದ್ರ ಅಲ್ಲಿ ಏನ್ ಕೆಲಸ ನಡೀತು ಅಂತಂದ್ರೆ, ಈ ಸಚ್ಚಿದಾನಂದ ಪರಬ್ರಹ್ಮನ ಒಂದು ರೂಪು ಮಾಯೆಯಲ್ಲಿ ಪ್ರತಿಬಿಂಬಿಸಿ ಈ ಜಗತ್ತಿನ ಕಾರ್ಯ ನಡೆದ. ಆ ಮಾಯೆಯಲ್ಲಿ ಪ್ರತಿಬಿಂಬಿಸಿದಂತ ಪ್ರತಿಬಿಂಬತಿಗೆ ಎಂತ ಶಕ್ತಿ ಐತಿ ನೋಡ್ರಿ. ಪ್ರತಿಬಿಂಬಿತವಾದಂತ ಈ ಶಕ್ತಿ ಅಘಟಿತವಾದಂಥದ್ದು ಈ ಮಾಯೆ ಕೆಲಸ ಮಾಡ್ತದ ನೋಡ್ರಿ ಜಗತ್ತಿನ ಒಳಗ. ಇಷ್ಟೊಂದು ಶಕ್ತಿ ಇರ್ಬೇಕಾದ್ರ ಇನ್ನ ಬಿಂಬ ಸ್ವರೂಪಕ್ಕೆ ಎಷ್ಟು ಶಕ್ತಿ ಇರೋದು ಬೇಡ. ಅದಕ್ಕೆ ಇಲ್ಲಿ ಇವೆಲ್ಲಾ ಒಂದು ಆನಂದ ತೋರ್ತದ, ಸುಖ ತೋರ್ದಂಗ ಆಗ್ತದೆ. ಇವೆಲ್ಲ ಪ್ರತಿಬಿಂಬ ಆನಂದಗಳು ಇರುವಂತದ್ದು. ಆದ್ರೆ ಅದು ಎದರ ಅಂಶ ಅಂತಂದ್ರೆ ಬ್ರಹ್ಮನ ಅಂಶ. ಆದ್ರೆ ಮತ್ತೆ ಅದ್ರ ಜೊತೆ ದುಃಖನೂ ಆಗ್ತದಲ್ಲ ಇಲ್ಲಿ ನಮ್ಗ. ಎರಡು ರೀತಿಯಿಂದ ಇರುವಂತದ್ದು, ಸುಖನೂ ಐತೆ ದುಃಖನೂ ಐತೆ, ಎರಡು ಮಿಶ್ರವಾಗಿರುವಂಥದ್ದು. ಸುಖ ಅನ್ನುವಂಥದ್ದು ಬ್ರಹ್ಮನ ಅಂಶ ಅದ, ದುಃಖ ಅನ್ನುವಂಥದ್ದು ಮಾಯ ಅಂಶ ಅದ. ಯಾಕಂತಂದ್ರ ಈ ಜ್ಞಾನಿ ಆನಂದವನ್ನು ಮಾತ್ರ ಅನುಭವಿಸ್ತಾನ, ಆದ್ರ ಮಾಯ ಅಂಶ ಆದಂತ ಈ ದುಃಖವನ್ನ ಆತ ಅನುಭವಿಸೋದಿಲ್ಲ. ಯಾಕಂದ್ರೆ ಸಂಬಂಧ ಇರಂಗಿಲ್ಲ ತಗ. ಅದು ಬ್ರಹ್ಮಾಂಶ ಆದಂತ ಸುಖವನ್ನು ಮಾತ್ರ ಆತ ಅನುಭವಿಸ್ತಾನ. ಅದರಿಂದ ಸರ್ವಭೋಗಗಳನ್ನು ಅನುಭವಿಸಿದ್ರು ಕೂಡ ಆತಗ ಏನಾದ್ರೂ ದುಃಖ ಐತೇನು ಅಂತಂದ್ರೆ ಇಲ್ಲ. ಅದೇ ಕೆಲವೊಂದು ದೃಷ್ಟಾಂತ ಕೊಡ್ತಾರ ಮಹಾತ್ಮರು. ನೋಡಕ್ ನಮ್ಮಂಗ ಶರೀರದಂಗ ತೋರ್ತಾರ ಅವರು. ಅದಕ್ಕ ಜ್ಞಾನಿ ಯಾವ ರೂಪದಿಂದ ಇರ್ತಾನೆ ಹೇಳಕ್ಕಾಗಲ್ಲ. ಅದಕ್ಕ ಉತ್ಸಾಹ ಬಂದ ನೋವ ತಂಗಿ ಎಚ್ಚಾರವ ಅಂತ ಹೇಳ್ತಾರ. ಪರಮಾತ್ಮನ ಸ್ವರೂಪನೇ ಆತ. ಎಷ್ಟೋ ಮಹಾತ್ಮರು ಇವತ್ತಿಗೂ ಅದಾರ ಅಂತ ಹೇಳ್ಬಿಟ್ಟು ಈ ಸತ್ಯ ನಡೆದದ. ಇಲ್ಲಾಂದ್ರ ಎಲ್ಲ ಬೆಂಕಿ ಎತ್ತಿ ದಗ ಉರಿದು ಹೋಗ್ತಿತ್ತು. ಆದ್ರ ಅಂತ ಜ್ಞಾನಿಗಳು ಎಲೆ ಮರೆ ಕಾಯಿ ಹೆಂಗಿರ್ತಾರ ಅವರು ಪ್ರಚಾರಕ್ಕೆ ಯಾವತ್ತು. ಅದಕ್ಕೆ ನಡೆ ಇಲ್ಲದವನಿಗೆ ಹೇಳ್ತಾರ, ಆಡಂಬರ ಇಲ್ಲದವನಿಗೆ ನಡೆ ಇರ್ತದ, ನಡೆ ಇಲ್ಲದವನಿಗೆ ಆಡಂಬರ ಇರ್ತದ. ಮಹಾತ್ಮರು ಹೇಳ್ತಾರ, ನಾವು ಬಹಳಷ್ಟು ಮಹಾತ್ಮರ ಅಂತ ಹೇಳ್ಸ್ಕೊಳಕ್ ನಾನಾ ರೀತಿಯಿಂದ ವೇಷಭೂಷಣಗಳಾಗ್ತೀವಿ. ಬಹಳಷ್ಟು ವಿಚಾರಗಳು ಹೇಳ್ತಾರ. ಯಾಕಂದ್ರೆ ಆಡಂಬರ ಇದ್ದವನಿಗೆ ನಡೆ ಇರೋದಿಲ್ಲ, ನಡೆ ಇಲ್ಲದವನಿಗೆ ಆಡಂಬರ ಇರಂಗಿಲ್ಲ. ಎಲ್ಲ ಮರೆ ಕಾಯಂಗ್ ಮಹಾತ್ಮರು ಅದಾರ, ಇವತ್ತಿಗೂ ಇದ್ದಾರ, ಅಲ್ಲೆಲ್ಲೆಲ್ಲಿ ಇದ್ದಾರ. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರ, ಅಂತ ಮಹಾತ್ಮರು ಹೆಂಗಿರ್ತಾರ ಅಂತಂದ್ರ ಅವರು ಹುಚ್ಚರಂಗೂ ಇರಬಹುದು, ರಾಜರಂಗೂ ಮೆರಿಬಹುದು, ನಾನಾ ರೀತಿಯಿಂದ ಇರಬಹುದು. ಈ ಕೆಲವು ಕಡೆ ನೋಡ್ರಿ, ಈಗ ಹಿಂಗ ಆಭರಣ ಹಿಂಗೆ ಇರ್ಬೇಕು ಜ್ಞಾನಿ, ಹಂಗೆ ಇರ್ಬೇಕಂತಲ್ಲ. ಶರೀರದ ಮೇಲೆ ಏನ ಒತ್ಕೊಂಡ್ರೇನು, ಏನ್ ಹಾಕೊಂಡ್ರೇನು ಅದು ಯಾವ್ದು ಸಂಬಂಧ ಬರಂಗಿಲ್ಲ. ಒಳಗಡೆ ಜ್ಞಾನದಲ್ಲಿ ಆತ ದೃಢ ಆಗಿರ್ತಾನ, ಪರಬ್ರಹ್ಮನ ಸ್ವರೂಪನೇ ಆತ ಆಗಿರ್ತಾನ, ಪರಮಾತ್ಮನೇ ಆತ ಆಗಿರ್ತಾನ. ಹಂಗಾಗಿ ಬಹಳ ಎಚ್ಚರಿಕೆ. ಅದಕ್ಕೆ ನೆಚ್ಚಿನವರ ಹುಡುಕಿ ಆಡ್ತಾನ, ಬಿಚ್ಚಿ ಮನ್ನದಿ ಜ್ವಾಕಿ, ರೊಚ್ಚಿಗೆದ್ದರು ಯಾರು ಉಳಿಯರು ದುಡುಕಿ. ನೋಡ್ರಿ, ಯಾಕಂತಂದ್ರ ಇಚ್ಛೆ ತನಗೆ ಯಾರು ತನಗೆ ಯಾರು ಮೆಚ್ಚಿನವ್ರ ವ್ಯಕ್ತಿ ಇರ್ತಾರ, ಮೆಚ್ಚಿನವ್ರು ಇರ್ತಾರ, ಚೆನ್ನಾಗ್ ಕರೆದು ಪ್ರೀತಿಯಿಂದ ತನ್ನಲ್ಲಿರುವಂತ ಸಂಪತ್ತನ್ನ ಅವ್ರಿಗೆ ಧಾರೆ ಎರಿತಾನ, ಇವ್ರು ಪಡ್ಕೊಳ್ಳಿ ಅಂತ. ಅದೇ ಕೃಪಾ ದೃಷ್ಟಿಯಿಂದ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಅಂತ ಕರುಣೆಯಿಂದ ನೋಡ್ತಾನ್ರಿ ಆತ. ಮೆಚ್ಚಿದಂತ ವ್ಯಕ್ತಿಗೆ, ಮೆಚ್ಚಿದಂತ ಶಿಷ್ಯನಿಗೆ ಕರುಣೆಯಿಂದ ನೋಡಿ ಎಲ್ಲವನ್ನು ಧಾರೆ ಎರಿತಾನತೆ. ಧಾರೆ ಎರೆದು ಹೇಳ್ತಾನತ. ಯಾಕಂತಂದ್ರ ನೆಚ್ಚಿನವರ ಹುಡುಕಿ ಆಡ್ತಾನೆ, ಬಿಚ್ಚಿ ಮನದಿ ಜ್ವಾಕಿ, ತನ್ನ ಒಳಗಡೆ ಇರುವಂತ ಗಂಟನ್ನ ಬಿಚ್ತಾನೆ. ಏನು ಜ್ಞಾನದ ನಿಧಿ ಏನು ಒಳಗಡೆ ಇರ್ತದಲ್ಲ ಗಂಟು, ಅದನ್ನ ಬಿಚ್ಚಿ ಅದಕ್ ಕೊಡ್ತಾನ. ಒಂದು ವೇಳೆ ಏನಾದ್ರೂ ಆತಗ ಮನ ನೊಂದಿಸಿದ್ರ, ತೊಂದರೆ ಕೊಟ್ರ, ಅದೇನಾದ್ರೂ ಸಿಟ್ಟು ಮಾಡ್ಕೊಂಡ್ರ ಯಾರು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಗುರುವಿನ ಬಲ್ಲಿ ತಾಕತ್ತದ, ಶಕ್ತಿ ಅದ. ಯಾವ ಗುರುಗಳಂದ್ರ ನಾ ಗುರು ನೀ ಗುರು ಅಂತ ಎಲ್ಲರೂ ಗುರುಗಳು ಆಗ್ತಾರೆ ಇವಾಗ. ಹಂಗಲ್ಲ,
ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ನಡೆ ಇರ್ಬೇಕತ್ಗ. ನಡೆ ನುಡಿ ಎರಡು ಒಂದಾಗಿರ್ಬೇಕು. ಅಂತತನ ಬೆಲೆ ಆ ಶಕ್ತಿ ಇರ್ತದಲ್ಲಿ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಅಂತಹ ಒಂದು ಜ್ಞಾನಿಗೆ ಯಾವ್ದಾದ್ರು ಬಾಧೆ ಐತೇನು, ದುಃಖ ಐತೇನು ಅಂತಂದ್ರ ಇಲ್ಲ. ಇದು ಹೆಂಗಿದೆ ಅಂತಂದ್ರ ಈ ವಿಷಯಗಳು ಹೊರಗೆ ಹೋಗೋದೇ ಇಲ್ಲ. ಇದು ಎಲ್ಲ ನಮ್ಮ ಒಳಗಡೆ ಇರುವಂತ ವಿಷಯಗಳೇ ಇವು, ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ಇಲ್ಲಿ ಇದನ್ನೆಲ್ಲ ಬಲ್ಲಂತ ಜ್ಞಾನಿ, ತಿಳ್ಕೊಂಡಂತ ಜ್ಞಾನಿ, ಮಹಾತ್ಮ ನೋಡ್ರಿ, ಇದು ಈ ಒಂದು ಭಾವದಲ್ಲಿರುವಂತವನಿಗೆ ಶಿವಯೋಗಿ ಅಂತ ಹೇಳ್ತಾರ. ಮತ್ತೆ ಹಿಂಗ ಶೈವ ವೈಷ್ಣವ ಆ ತರ ಪಂಥ ಇವೇನು ಇಲ್ಲ ಇಲ್ಲಿ, ಯಾವ ತರನು ಇಲ್ಲ ಇಲ್ಲಿ. ಶಿವಯೋಗಿ ಅಂದ್ರೆ ಅಂತ ಆನಂದವನ್ನ ಕಂಡ್ಕೊಂಡಂತ, ಅಂತ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡಂತ, ಆ ಭಗವಂತನ ಕಂಡಂತ ಪರಿಪೂರ್ಣ ಆನಂದ ಸ್ವರೂಪದಲ್ಲಿರುವಂತವನಿಗೆ ಶಿವಯೋಗಿ ಅಂತ ಹೇಳ್ತಾರ ಅವರು. ಅದಕ್ಕ ಇಲ್ಲಿ ಕೂಡ ಯಾವ ಬಾಧೆ ಆತಗೆ ಇಲ್ಪ ಅಂತ ಹೇಳ್ತಾರೆ. ಈಗ 1ನೇ ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ರವಿ ಸರ್ವಸಾರವನು ಸವಿದು ನಾನಾ ವಸ್ತು ನಿಹವನ್ನು ನಲಿದುಂಡು ವಾಯು ಸಖನು ಪವನವೆಲ್ಲವನ್ನು ಮೈಸೋಕಿ ಶುಚಿ ಎನಿಸಿದಂತೆ ಅವಿಭೇದ ರೂಪ ತತ್ವಜ್ಞಾನಿಗೆ ಅಂತ ಹೇಳ್ತಾರ 1ನೇ ನುಡಿಯಲ್ಲಿ. ಯಾಕಂತಂದ್ರ ಶಿವಯೋಗಿ ಹೆಂಗಿದ್ದಾನ, ಪೂರ್ಣನಾಗಿರ್ತಾನ, ಸರ್ವತ್ರ ಇರ್ತಾನ. ಯಾಕಂತಂದ್ರ ಆತ ನಾನಾ ದೋಷಗಳಿಂದ ಸಹಿತವಾಗಿ ಅಪವಿತ್ರನಾಗಿರ್ತಾನೇನೋ ಅನ್ನುವಂತ ಏನಾದ್ರೂ ಸಂಶಯ ಮಾಡಿದ್ರ ಈ ಮುಂದಿನ ದೃಷ್ಟ ಅಂತ ಹೇಳ್ತಾರ ಅವರು. ಯಾಕಂದ್ರೆ ಆತ ಎಲ್ಲಾ ಕಡೆ ಯಾಕಂದ್ರೆ ಪ್ರಾರಬ್ಧ ಇದೆ, ಜ್ಞಾನಿ ಇದಾನತ, ಅದ್ರ ಶರೀರ ಉಳ್ಕೊಂಡದ, ಮತ್ತೆ ನಾನಾ ರೀತಿಯಿಂದ ಏನಾದ್ರೂ ದೋಷಗಳಾಗಬಹುದೇನು ಅಂತ ಅಂದ್ರೆ ಈ ಕೆಲವು ದೃಷ್ಟಾಂತಗಳು ಹೇಳ್ತಾರ. ಆತ ಹೆಂಗದನ, ಪರಮ ಪವಿತ್ರ ಇರ್ತಾನ, ಮತ್ತೆ ಶುಚಿಯೂ ಇರ್ತಾನ ಅನ್ನುವಂತ ವಿಚಾರವನ್ನ ಅವರು ಈ ದೃಷ್ಟಾಂತಕ್ಕೆ ಹೇಳ್ತಾರ. ಅವರು ಈ ನಾನಾ ರೀತಿಯಿಂದ ಈ ಸೂರ್ಯ ನೋಡ್ರಿ ಬಹಳಷ್ಟು ಪ್ರಖರತೆಯಿಂದ ಕೂಡಿರ್ತಾನ, ಕಿರಣಗಳಿಂದ. ಪ್ರಖರತೆ ಅಂದ್ರೆ ಕಿರಣಗಳಿಂದ ಕೂಡಿರ್ತಾನ. ಸರ್ವ ಪದಾರ್ಥಗಳ ರಸವನ್ನು ಕೂಡ ಹೀರುವಂತ ಶಕ್ತಿ ಸೂರ್ಯನಿಗೆ ಐತೆ. ಯಾಕಂತಂದ್ರೆ ಇಲ್ಲಿ ಕೂಡ ಈ ಅಗ್ನಿ ಹೆಂಗದ, ಈ ಸೂರ್ಯ ಅಗ್ನಿ ಅಂದ್ರೆ ಬೆಂಕಿ ಇರ್ತಲ್ಲ. ಯಾಕಂದ್ರ ರವಿ ಸರ್ವಸಾರವನ್ನು ಸವಿದು ನಾನಾ ವಸ್ತು ನಿಭವನ್ನು ನಲಿದುಂಡು. ಸೂರ್ಯ ಎಲ್ಲಾ ಕಡೆ ಇರ್ತಾನ, ಆದ್ರ ಒಂದು ಒಳ್ಳೆ ಒಂದು ಜಾಗಕ್ಕೂ ಹೋಗುವಂಥದ್ದು, ಕೆಟ್ಟ ಜಾಗಕ್ಕೂ ಹೋಗುವಂಥದ್ದು, ನಾನಾ ರೀತಿಯಿಂದ ಎಲ್ಲಾ ಪದಾರ್ಥಗಳ ಒಂದು ರಸವನ್ನ, ಜಲಗಳನ್ನ, ನೀರನ್ನ, ಒಂದು ಕೆರೆ ನೀರಾಗಿರ್ಬೋದು, ನದಿ ಆಗಿರ್ಬೋದು, ಯಾವುದೇ ಒಂದು ಸಣ್ಣ ಸಣ್ಣದು ಯಾವುದೇ ಇರ್ಬೋದು, ಅಲ್ಲಿ ಅವೆಲ್ಲವನ್ನ ಹೀರುವಂತ ಶಕ್ತಿ ಈ ಸೂರ್ಯನಿಗೆ ಅದ. ಇಲ್ಲಿ ಅಗ್ನಿ ಕೂಡ ಏನಾಗ್ತದ ಅದ್ರ, ಯಾಕಂತಂದ್ರ ಯಾವುದೇ ಒಂದು ಕಲ್ಮಶ ಈ ಸೂರ್ಯನಿಗೆ ಆಗ್ಯದೇನೋ, ಯಾವ ಜಾಗದಲ್ಲಾದ್ರೂ ಕೂಡ ಬಿಸಿಲು ಎಲ್ಲ ಕಡೆ ಇರ್ತದ, ಆತನ ಕಿರಣಗಳು ಎಲ್ಲ ಕಡೆ ಇರ್ತದ. ಆದ್ರ ಮಲಿನತ್ವ ಜಾಗದಲ್ಲಿ ಹೋದಂತ ಸೂರ್ಯನ ಪ್ರಖರತೆ ಅದೇನ ಮಲಿನತ್ವ ಸೂರ್ಯನಿಗೆ ಆಗ್ಯದನ, ಏನಾದ್ರೂ ಆಗ್ತದನ? ಇಲ್ಲ. ಅದಕ್ಕೆ ಅಗ್ನಿದು ಕೂಡ ಪವಿತ್ರವಾದಂತ ಕೆಲವು ಯಜ್ಞ ಯಾಗಾದಿಗಳನ್ನು ಮಾಡಾಗ ಹಾಕುವಂಥದ್ದು ದ್ರವ್ಯಗಳನ್ನು, ಅಪವಿತ್ರವಾದಂತ ಈ ಯಾಕಂತಂದ್ರ ಯಜ್ಞ ಯಾಗಾದಿಗಳನ್ನ ಮಾಡಾಕ ದೇವತೆಗಳಿಗೆ ಹಾಕುವಂತ ಅವಿರ್ಭಾಗವನ್ನ ಕೊಡ್ತಾರ, ಅದನ್ನು ಕೂಡ ತಗೊಳ್ಳುವಂಥದ್ದು. ಆಮೇಲೆ ಈ ಶವಗಳನ್ನ ಸುಡುವಂಥದ್ದು, ನಾನಾ ರೀತಿಯಿಂದ ಸುಡ್ತದ ನೋಡ್ರಿ. ಯಾಕಂತಂದ್ರ ಒಂದು ವಯಸ್ಸಾದವರಿಗೂ ಅಗ್ನಿಯಿಂದನೇ ಸುಡುವಂಥದ್ದು. ಈ ಕರೋನಾ ಸಂದರ್ಭದಲ್ಲಿ ಯಾರು ಮುಟ್ಸ್ಕೊಳ್ಳಿಲ್ಲ ಜನರಿಗೆ. ಯಾರಾದ್ರೂ ಮುಟ್ಟಿದ್ರ ಇಲ್ಲ, ಸತ್ತು ಹೋದ್ರ ಅದು ಅಲ್ಲಿ ಎಲ್ಲಿ ಒಂದು ಚೂರು ಮುಟ್ಟದನೆ ಅಗ್ನಿಗೆ ಹಾಕಿದ್ರು. ಆದ್ರ ಪ್ರತಿಯೊಂದು ರೋಗ ಇದ್ದಂಥವ್ರಿಗೂ ಕೂಡ ಒಂದು ಸುಡುವಂತ ಶಕ್ತಿ ಅಗ್ನಿಗೈತೆ, ಎಲ್ಲವನ್ನ ಸುಟ್ಟು ಬಿಡುವಂತ ಶಕ್ತಿ ಅಗ್ನಿಗೈತೆ.
ಆದ್ರೆ ಕರೋನಾ ಇಂಥ ರೋಗಗಳು ಇಂಥ ಪ್ರತಿಯೊಂದು ಇದ್ದಂಥವೆಲ್ಲವನ್ನ ಸುಡುವಂತಹ ಒಂದು ಅಗ್ನಿಗೆ ಅದೇನಾದ್ರೂ ಆ ಬಾಧೆ ರೋಗದ ಬಾಧೆಗಳೇನಾದ್ರೂ ಅಗ್ನಿಗೆ ಆಗ್ಬಿಡ್ತೇನ? ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಅದು ಒಳ್ಳೆಯ ಆವಿರ್ಭಾಗಗಳನ್ನು ಕೂಡ ಅದನ್ನ ತಗೊಳ್ಳುವಂಥದ್ದು, ಅಪವಿತ್ರವಾದಂತ ಶವಾದಿಗಳನ್ನ ಸುಡುವಂತ ಶಕ್ತಿ ಅಗ್ನಿಗೈತೆ. ಆದ್ರ ವಾಯು ನೋಡ್ರಿ, ಆದ್ರೆ ಇದ್ರದ್ದೇನಾದ್ರೂ ಅಗ್ನಿಗಾಗ್ಯದೇನು? ಏನಾದ್ರೂ ಇಂಥ ಕೆಟ್ಟದ್ದನ್ನು ಸುಟ್ಟದ್ದು, ಅಪವಿತ್ರವಾದಂಥದ್ದನ್ನು ಸುಟ್ಟಂಥದ್ದು, ಪವಿತ್ರವಾದಂಥದ್ದನ್ನ ಮಾಡಿದಂಥ ತಗೊಂಡಂಥದ್ದು, ಇದೇನಾದ್ರೂ ಅಗ್ನಿಗೆ ಆಗ್ಯದೇನು ಅಂದ್ರೆ ಇಲ್ಲ, ಯಾವುದು ಸಂಬಂಧ ಇಲ್ಲ. ಅದೇ ರೀತಿ ಕೂಡ ವಾಯು ಅಂದ್ರ ಗಾಳಿ, ಅದು ಎಲ್ಲ ಕಡೆ ಮುಟ್ಟುವಂಥದ್ದು. ಶುಚಿಯಾದಂಥ ಏನ್ ಹೇಳ್ತಾರಲ್ಲ, ಎಲ್ಲ ಜನರಿಗೆ ಸಮವಾಗಿ ವಾಯು ಇಲ್ಲ ರೀ, ಇಂಥವ್ರಿಗೆ ನಾನು ಗಾಳಿ ಕೊಡಂಗಿಲ್ಲ, ಇಂಥವ್ರಿಗೆ ಕೊಡ್ತೀನಂತದನ್ನ. ಇಂಥವ್ರು ಪವಿತ್ರದಿಂದ ಅದಾರ, ಇಂಥವ್ರು ಅಪವಿತ್ರದಿಂದ ಕೂಡಿದಾರ, ಅದಕ್ಕೆ ಅವ್ರಿಗೆ ನಾನು ತಲುಪಿಸ್ತೀನಿ ಅಂತ ಏನಾದ್ರು ಹೇಳ್ತದೇನಂದ್ರೆ ಏನಿಲ್ಲ. ಅದು ಪ್ರತಿ ಒಂದನ್ನ ಮುಟ್ಟುವಂಥದ್ದು. ಶುಚಿಯಾದಂತ ಬ್ರಾಹ್ಮಣನನ್ನು, ಅಶುಚಿಯಾದಂತ ಚಾಂಡಲನನ್ನು ಕೂಡ ಮುಟ್ತದ. ಆದ್ರ ಅದ್ರದ್ದೇನಾದ್ರೂ ಮಲಿನತ್ವ ಅಲ್ಲಿಗೆ ಹೋಗ್ಯದೇನೋ ಅಂದ್ರ ವಾಯು ಹೋಗಿಲ್ಲ. ಮತ್ತೆ ಈ ಸೂರ್ಯ ಮತ್ತೆ ಅಗ್ನಿ ವಾಯು ಇವರು ಹೆಂಗದಾರ? ಪವಿತ್ರವಾಗಿ ಅದಾರ. ಆದ್ರೆ ಎಲ್ಲಾ ಕಡೆನೂ ಇದೆ ಇದ್ರ ಒಂದು ಅಗ್ನಿ ಆಗಿರ್ಬೋದು, ವಾಯು ಆಗಿರ್ಬೋದು, ಮತ್ತೆ ಸೂರ್ಯ ಆಗಿರ್ಬೋದು. ಈ ದೇವತಾ ರೂಪದಿಂದ ನೋಡ್ರಿ, ಇವರು ದೇವತಾ ರೂಪದಿಂದ ಎಲ್ಲರಿಂದನೂ ಪೂಜೆ ಮಾಡಿಸಿಕೊಳ್ಳಿಕ್ಕೆ ಯೋಗ್ಯ ಅದ, ಮಾಡಿಸಿಕೊಳ್ತಾರ. ಹಂಗ ಇಲ್ಲಿ ಕೂಡ ಹೇಳ್ತಾರ, ಪರಿಪೂರ್ಣವಾದಂತಹ ಶಿವಯೋಗಿಯೂ ಕೂಡ ಆತ ಹೆಂಗದನ? ಶುಚಿಯಾಗಿಯೇ ಇರುವಂಥವನು, ಎಲ್ಲಾ ಸರ್ವ ದೇಹಗಳಲ್ಲಿ ಸಂಬಂಧ ಉಳ್ಳಂಥವನಾದ್ರೂ ಕೂಡ ಅದ್ ಹೆಂಗದನ? ಶುಚಿನೇ ಇದ್ದಾನ ಅನ್ನುವಂಥದ್ದು. ಯಾಕಂದ್ರೆ ಆನಂದ ರೂಪವಾಗಿ ಇರುವಂಥವನು. ಈ ದೃಷ್ಟಾಂತದಂಗ ನೋಡ್ರಿ, ಯಾಕಂತಂದ್ರ ಆತ ಹೆಂಗಿದ್ದಾನ ಅಂದ್ರ ಪವಿತ್ರವಾಗಿರ್ತಾನ ಅನ್ನುವಂತ ಭಾವ. ಈಗ ಸೂರ್ಯ ಹೆಂಗಿದ್ದಾನ, ಅಗ್ನಿ ಹೆಂಗೆ, ಆಮೇಲೆ ವಾಯು ಹೆಂಗ, ಯಾವ ಒಂದು ಮಲಿನತ್ವ ಕೂಡ ಅದಕ್ಕೆ ಸೋಂಕಂಗಿಲ್ಲಲ್ಲ, ಹಂಗ ಜ್ಞಾನಿ ಕೂಡ ಹಂಗಿರ್ತಾನ. ಯಾವ ದೋಷಗಳಿಂದ ಕೂಡಿರಂಗಿಲ್ಲ ಅದನ್ನ, ಶರೀರದ ದೋಷಗಳಿಂದಲೂ. ಯಾಕಂತಾರ ಮತ್ತಿನ್ನೂ ಒಂದು ಹೇಳ್ತಾರ ಅವ್ರು, ಯಾವ ರೀತಿ ಅಂತಂದ್ರೆ ತನ್ನ ಶರೀರದ ದೋಷಗಳಿಂದ ಕೂಡ ಆತ ಕೂಡಿರಂಗಿಲ್ಲ, ಅಷ್ಟೊಂದು ಪವಿತ್ರವಾಗಿರ್ತಾನ ಆತ. ಮತ್ತ ಆ ಶರೀರದ ದುಃಖ, ಯಾಕಂತಂದ್ರ ಈ ಒಂದು ಕೆಲವೊಂದೊಂದು ಶರೀರಕ್ಕೆ ಬಂದಂತ ದುಃಖ ಇದ್ರೂ ಕೂಡ ಶರೀರ ಅನುಭವಿಸುವಂಥದ್ದು ಹೊರತಾಗಿ, ಯಾಕಂದ್ರ ಆ ಶರೀರದ ಸಂಬಂಧ ಆತಗಿರಂಗಿಲ್ಲ. ಅಜ್ಞಾನಿಗೆ ಶರೀರ ಸಂಬಂಧ ಕೂಡ ಆತಗಿರಂಗಿಲ್ಲ. ಈ ರೀತಿಯಾಗಿ ಜ್ಞಾನಿ ಹೆಂಗದನ? ಪ್ರತಿ ಒಂದನ್ನ ಅಲ್ಲಿ ಬ್ರಹ್ಮಾಂಶವಾದಂತ ಸುಖವನ್ನ, ಆನಂದವನ್ನ ಮಾತ್ರ ಗ್ರಹಿಸ್ತಾನ ಹೊರತಾಗಿ ದುಃಖವನ್ನು ಯಾವತ್ತೂ ಗ್ರಹಣ ಮಾಡಂಗಿಲ್ಲ. ಆ ದುಃಖ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಅಲ್ಲಿ ಬರೋದೇ ಇಲ್ಲ. ಯಾವಾಗ ನಮಗ್ ದುಃಖ ಅಂತ ಅನಿಸ್ತದ, ಅದು ಮಾಯ ಅಂಶವಾಗಿರುವಂಥದ್ದು. ಹಂಗಾಗಿ ಆತ ಎಂದೋ ಅದನ್ನ ಬಿಟ್ಟಿರ್ತಾನ. ತಿಳ್ಕೊಂಡಂತ ಜ್ಞಾನಿಗೆ ದುಃಖ ಯಾವತ್ತಾದ್ರೂ ಬಂದು ಒದಗ್ತದೇನಂದ್ರೆ ಇಲ್ಲ, ಸಾಧ್ಯ ಇಲ್ಲ. ಆ ಜ್ಞಾನಿ ಆ ಮಾಯ ಅಂಶವಾದಂತ ದುಃಖವನ್ನು ಗ್ರಹಣ ಮಾಡಂಗಿಲ್ಲ. ಈ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನು ಕೊಡ್ತಾರ. ಪ್ರಾಕ್ಟಿಕಲ್ ಆಗಿರುವಂತ ಈ ಜಗತ್ತಿನ ಒಳಗ ಎಂಥ ಒಂದು ಅದ್ಭುತವಾದಂತ ವಿಚಾರಗಳನ್ನ ನಾವು ತಗೊಳ್ಳಿಕ್ ಬರ್ತದ. ಯಾಕಂದ್ರೆ ಒಂದು ಜೇನು ಹುಳು ಕೂಡ ಆ ಒಂದು ಹೂವಿನಲ್ಲಿರುವಂತ ಮಕರಂದವನ್ನು ಮಾತ್ರ ಸೇವಿಸ್ತದ. ಮತ್ತೇನಾದ್ರೂ ಗ್ರಹಣ ಮಾಡ್ತದೆ ಅನ್ನೋದಂದ್ರ ಬೇರೆ ಏನು ನೋಡಂಗಿಲ್ಲ ನೋಡ್ರಿ, ಅದು ಬರೀ ಮಕರಂದವನ್ನು ಮಾತ್ರ ಅದು ತಗೊಳ್ತದ. ಅದೇ ರೀತಿ ಕೂಡ ಒಬ್ಬ ಯತಿಯು ಅಂತಂದ್ರ ಒಬ್ಬ ಸನ್ಯಾಸಿ ಆಗಿರ್ಬೋದು, ಒಬ್ಬ ಯತಿ ಆಗಿರ್ಬೋದು, ಆತಗೂ ಕೂಡ ಕೆಲವೊಂದು ನಿಯಮಗಳು ಇರ್ತಾವಲ್ಲ. ಹಂಗಾಗಿ ಆತ ಕೂಡ ಭಿಕ್ಷೆಯನ್ನು ಮಾತ್ರ ಆತ ಸ್ವೀಕಾರ ಮಾಡ್ತಾನ.
ಆದ್ರ ಬೇರೆ ಏನು ಸ್ವೀಕಾರ ಮಾಡಂಗಿಲ್ಲ ಆತ. ಅಂದ್ರೆ ಮನೆಯ ಒಂದು ಸಂಬಂಧವಾದಂತ ಯಾವುದನ್ನು ಕೂಡ ಆತ ಸ್ವೀಕಾರ ಮಾಡಂಗಿಲ್ಲ. ಬೇರೆ ಏನಿಲ್ಲ, ಭಿಕ್ಷವನ್ನು ಮಾತ್ರ ಯೋಗಿಗೆ. ಯಾಕಂದ್ರ ಸನ್ಯಾಸಿಗೆ ಭಿಕ್ಷವೇ ಚಂದ ಅಂತ ಹೇಳ್ತಾರ. ಆತ ಭಿಕ್ಷವನ್ನ ಮಾಡ್ತಾನ ಹೊರತಾಗಿ ಬೇರೆ ಬೇರೆ ಏನಾದ್ರ ಬಯಸ್ತಾನೇನು ಅಂತಂದ್ರ ಮನೆಯ ಸಂಬಂಧವಾದಂತ ವಿಚಾರಗಳು ಏನಾದ್ರೂ ಅಲ್ಲಿ ತಗೊಳ್ತಾನೆ, ಮಾಡ್ತಾನೆ, ಬಯಸ್ತಾನೆ, ಆಸೆ ಇಟ್ಟಿರ್ತಾನೆ ಅಂದ್ರೆ ಇರಲ್ಲ. ಹಿಂಗಾಗಿ ಸರ್ವಾತ್ಮದರ್ಶಿಯು ಸರ್ವ ಶರೀರಗಳಲ್ಲಿ ಸುಖವನ್ನ ಮಾತ್ರ ಸ್ವೀಕಾರ ಮಾಡ್ತಾನ, ಅನ್ಯ ಯಾವ ದೋಷಗಳನ್ನ ಸ್ವೀಕಾರ ಮಾಡಂಗಿಲ್ಲ. ಹಂಗಿರ್ತಾನ ಜ್ಞಾನಿ ಕೂಡ ಅಂತ ಕೂಡ ಹೇಳ್ತಾರ ಅವರು. ಪರಿಪೂರ್ಣವಾಗಿರ್ತಾನ ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರ. 2ನೇ ನುಡಿಯಲ್ಲಿ ಹೇಳ್ತಾರ, ಪಳುಕುಪಾದಿಯನ್ನೊಂದಿ ನಳಿನ ದಳ ಮಿರ್ದು ಜಲದೋಳು ಮೇಘ ಜಾಲದೊಡವೆರೆಸಿ ಗಗನ ಮಲಿನವಾಗದೆ ಲೇಪಿಸದೆ ನೆನೆದು ಕೆಡದಂತೆ ತಿಳಿದಾತ್ಮನಿಷ್ಠೆ ನೆಲೆಗೊಂಡ ಯತಿಗೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಯತಿಗೆ ಅಂದ್ರೆ ಆತನು ಮಹಾತ್ಮರ ಅದಲ್ಲಿ, ಯಾಕಂದ್ರೆ ಅದು ಯತಿ ಅಂತಾರೆ ಶಿವಯೋಗಿಗೆ ಅಂತ ಹೇಳ್ತಾರ, ಮಹಾತ್ಮರಿಗೆ. ಅದಕ್ಕಿಂತ ಶ್ರೇಷ್ಠವಾಗಿರುವಂತ ಯತಿ ಅನ್ನುವಂಥದ್ದು. ಪಳುಕು ಅಂದ್ರೆ ಸ್ಫಟಿಕ ಮಣಿ ನೋಡ್ತೀವಲ್ಲ, ಸ್ಫಟಿಕ. ಯಾಕಂದ್ರ ಏನ್ ಹೇಳ್ತಾರ, ಪಳುಕುಪಾದಿಯನ್ನು ಹೊಂದಿ ಅಂದ್ರ ಸ್ಫಟಿಕ ಅದು ಉಪಾದಿಯನ್ನ ತಗೊಂಡು, ನಳಿನ ದಳಂ ಅಂತಂದ್ರೆ ಏನಂದ್ರೆ ಕಮಲದ ಪತ್ರ ಅಂತ ಹೇಳಿದ್ರು. ಪತ್ರವು ಏನ್ ಹೇಳ್ತಾರ, ಸ್ಫಟಿಕ ಹೆಂಗದಂದ್ರ ಅದು ಮೂಲತಃ ಶುಭ್ರವಾಗಿರುವಂತದ್ದು ಸ್ಫಟಿಕ. ಈ ಬಹಳಷ್ಟು ಈ ನಮ್ಗೇನಂತ ಸ್ಫಟಿಕಕ್ಕೆ ಯಾಕಷ್ಟು ಬೆಲೆ ಐತಂದ್ರ ಅದು ನಮ್ಮ ಆತ್ಮ ಸ್ವರೂಪ. ಹಿಂದೆ ಯಾಕೆ ನಮ್ಗ ಹಿರಿಯರು ಕೆಲವೊಂದು ವಿಚಾರಗಳಲ್ಲಿ ತಿಳಿದಂಥವ್ರು ಮಹಾತ್ಮರು ಕೆಲವೊಂದಕ್ಕೆ ವಿಷಯ, ಈಗ ರುದ್ರಾಕ್ಷಿ ಅನ್ನುವಂಥದ್ದು, ರುದ್ರಾಕ್ಷಿ ಅಂದ್ರ ಆ ಪರಮಾತ್ಮನ ಅಕ್ಷಿ ಕಣ್ಣಿನಿಂದ ಬಂದಂಥದ್ದು. ಅಲ್ಲಿ ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ್ಯ, ತತ್ಪುರುಷ ಅಂತ 5 ಮುಖಗಳಿಂದ ಕೂಡಿದಂಥದ್ದು ಅಂತ ಕೂಡ ಕೆಲವು ಸಲ ಹೇಳತ್ತಾರ. ಅಲ್ಲಿ ಒಂದೊಂದು ವಿಚಾರ. ಈಗ 1 ಮುಖದ ರುದ್ರಾಕ್ಷಿ ಅಂತಂದ್ರ ಬ್ರಹ್ಮ ಇರುವಂತದ್ದು ಒಂದೇ ಇರುವಂತದ್ದು, ಎಲ್ಲಾ ಕಡೆ ತುಂಬಿರುವಂತದ್ದು ಒಂದೇ ವಸ್ತು, ಪರಬ್ರಹ್ಮ ಸ್ವರೂಪ. ಅದಕ್ಕ ಅಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಕೆಲವೊಂದೊಂದು ವಿಚಾರಗಳಲ್ಲಿ ಹೇಳ್ತಾರೆ. ಈ ಸ್ಫಟಿಕ ಅನ್ನುವಂಥದ್ದು ಎಲ್ಲ ಶುಭ್ರವಾಗಿರುವಂಥದ್ದು, ಅದು ಆತ್ಮ ಹಂಗ ಇರುವಂಥದ್ದು. ಆ ದೃಷ್ಟಿಯಲ್ಲಿ ಹಿನ್ನೆಲೆ ಆ ಸ್ಫಟಿಕಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ರು. ಹಂಗೆ ಎಲ್ಲ ಕೆಲವೊಂದದ್ದು ಅದ್ರ ಗೂಢಾರ್ಥ ವಿಚಾರಗಳು ಇರ್ತಾವಲ್ಲಲ್ಲಿ. ಅದಕ್ಕ ಇದು ಸ್ಫಟಿಕ ಸ್ವಭಾವತಃ ಹೆಂಗದ, ಶುಭ್ರವಾಗಿರುವಂಥದ್ದು. ಅಲ್ಲಿ ಯಾವುದೇ ಒಂದು ಅದರ ಸಮೀಪ ಏನಾದ್ರೂ ಒಂದು ಇಟ್ರೆ, ಒಂದು ಕೆಂಪು ಹೂವನ್ನ ಆಗಿರ್ಬೋದು, ಒಂದು ಬಿಳಿ ಹೂವಾರ ಆಗಿರ್ಬೋದು, ಇದು ಅರಿಶಿನ ಕಲರ್ ಆಗಿರ್ಬೋದು, ಯಾವುದೇ ಒಂದು ಹೂವ ಅದು ಇದ್ರು ಕೂಡ ಅದು ಹತ್ತ ಸ್ವಲ್ಪ ಬಂತು ಇಟ್ಟಿವಿ ಅಂತಂದ್ರ ಆ ಸ್ಫಟಿಕ ಕೂಡ ಅದೇ ಕಲರ್ ಕಾಣಿಸ್ತದ. ಕೆಂಪು ಕಲರ್ ಹೂ ಇಟ್ಟಿವಿ ಅಂದ್ರೆ ಸ್ಫಟಿಕದಲ್ಲಿ ಕೂಡ ಕೆಂಪು ಆಕಾರ ಕಾಣಿಸ್ತದ. ಆದ್ರ ಅದರಲ್ಲೇ ಅದ ಸ್ಫಟಿಕ ಕೆಂಪು ಕಲರ್ ಐತೆ ನನ್ನಂಗೆ ತೋರ್ತದ. ಯಾವ ಉಪಾಧಿಯಿಂದ? ಈ ಹೂವಿನ ಉಪಾಧಿಯನ್ನ ತಗೊಂಡು ಆ ಸ್ಫಟಿಕ ಏನ್ ಕಾಣ್ತದ ಕೆಂಪು ಕಲರೇ ಕಾಣ್ಸಕ್ ಶುರು ಆಗ್ತದ. ಹಂಗ ತೋರಿದ್ರು ಕೂಡ ಅದೇನಾಗ್ತದ, ಆ ತರ ತೋರ್ತದ. ಆದ್ರ ಅದು ಹೆಂಗಿರ್ತದ, ತೋರ್ತಾ ಇದೆ, ಆದ್ರ ಒಳಗಡೆ ಇರುವಂತದ್ದು ಶುಭ್ರವಾಗಿ ಇರ್ತದ. ಯಾವ ಮಲಿನತ್ವ ಅದಕ್ಕೆ ತಟ್ಟಿರಂಗಿಲ್ಲ. ಈ ರೀತಿಯಾಗಿ ಕಮಲದ ಪತ್ರ ಕೂಡ ಅದೇನಿರ್ತದ, ಎಲೆ ಜಲದಲ್ಲಿದ್ರೂ ಕೂಡ, ಆಮೇಲೆ ಅದೆಲ್ಲಿರ್ತದ, ಆ ನೀರಿನಲ್ಲಿ ಇದ್ರೂ ಕೂಡ ಕಮಲದ ಆ ಪತ್ರ ಅಂದ್ರ ಎಲೆ ಅಲ್ಲಿ ಒಂದು ಬಿಂದು ಹನಿ ನೀರನ್ನು ಕೂಡ ಹಚ್ಚಿಕೊಳ್ಳಂಗಿಲ್ಲ. ಅದು ಶುಭ್ರವಾಗೇ ಇರ್ತದ ಅದು ಕೂಡ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಬಹಳಷ್ಟು ದೃಷ್ಟಾಂತ ಕೊಡ್ತಾರ ನೋಡ್ರಿ. ಹೆಂಗದು ನಮ್ಮ ಸ್ವರೂಪ, ನಮ್ಮಲ್ಲಿರುವಂತ ಸ್ವರೂಪದ ಬಗ್ಗೆ ಹೇಳ್ತಾ ಇದ್ದಾರ ಅವರು. ನಾವಿಷ್ಟೆಲ್ಲ 84 ಲಕ್ಷ ಜೀವರಾಶಿಯಿಂದ ಜನನ ಮರಣ ಅಂತ ಒದ್ದಾಡ್ತಾ ಇದ್ದೀವಲ್ಲ, ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ಇದ್ದೀವಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಇದ್ದೀವಲ್ಲ, ಇವೆಲ್ಲ ತೋರ್ದಂಗ ಆಗ್ತಾವ. ಆದ್ರ ಇದ್ರಾಗ ನೀನ್ ಬೆರ್ತಿಲ್ಲ, ನಿನ್ನ ಸ್ವರೂಪ ಬೆರ್ತಿಲ್ಲ, ನಿನ್ನ ಒಳಗಡೆ ಇರುವಂತ ಸ್ವರೂಪ ಇದು ಯಾವುದಕ್ಕೂ ಬೆರ್ತಿಲ್ಲ. ಆದ್ರ ತೋರದ್ ಬಿಟ್ಟ ತೋರ್ತಾ ಇದ್ದಾವ. ಯಾವುದರಿಂದ? ಉಪಾದಿಯಿಂದ ತೋರ್ತಾ ಇದ್ದಾವ, ಮಾಯೆಯಿಂದ ತೋರ್ತಾ ಇದ್ದಾವ. ಆದ್ರೆ ನೀನ್ ಹೆಂಗಿದೆ, ಶುಭ್ರವಾಗಿದ್ದಿ. ಅದಕ್ಕೆ ಇವ್ ದೃಷ್ಟಾಂತ ಕೊಡ್ತಾ ಇದ್ದಾರೆ, ಅರ್ಥ ಆಗ್ಲಿ ಅಂತ.
ಅನೇಕ ನೋಡ್ರಿ, ಯಾಕಂತಂದ್ರೆ ಆಕಾಶ ಕೂಡ ಹೆಂಗಿದೆ, ಪರಿಶುದ್ಧವಾಗಿರುವಂತ ಆಕಾಶ. ಆಕಾಶ ಆ ಕೆಲವು ಸಲ ನಾವು ಮೇಲ್ಗಡೆ ಇದ್ರಲ್ಲಿ ಹೋದಾಗ ನೋಡ್ಬೇಕು, ಫ್ಲೈಟ್ ನಲ್ಲಿ ಹೋದಾಗ ನೋಡ್ಬೇಕು, ಕೆಳಗಡೆ ಎಲ್ಲ ಮೋಡಗಳು ಕಾಣಿಸ್ತದ. ಮೋಡ ಮೇಲ್ಗಡೆ ನಾವಿದ್ದಾಗ ಕೆಳಗಡೆ ಮೋಡ ಇಷ್ಟಿಷ್ಟಿಷ್ಟಿಷ್ಟು ರೌಂಡ್ 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 ಕಾಣಿಸ್ತಾ ಇರ್ತಾವ, ಇಷ್ಟಿಷ್ಟಿಷ್ಟಿಷ್ಟು ಕಾಣಿಸ್ತಾ ಇರ್ತಾವ. ಆದ್ರೆ ಬರೀ ಆಕಾಶ ನೋಡ್ಬೇಕು, ಒಂದ್ ರೌಂಡ್ ಕಾಣಿಸ್ತದ ಮೇಲ್ಗಡೆ. ಯಾಕಂದ್ರೆ ಈ ವಿಚಾರಗಳು ಗೊತ್ತಿದ್ದಾಗ ಕೆಲವು ಸಲ ಮೇಲ್ಗಡೆ ಹೋದಾಗ ಎಂತ ಒಂದು ಅದ್ಭುತವಾದಂತ ಅನುಭವ ಆಗ್ತದ. ಆಕಾಶ ರೌಂಡ್ ಏನೊಂದಿಲ್ಲ, ಪರಿಶುದ್ಧವಾಗಿರುವಂತ. ಯಾಕಂದ್ರೆ ಈ ಒಂದು ಲಿಮಿಟಿನ ಮೇಲೆ ಇವು ಮೋಡಗಳು ಕಾಣಿಸ್ತಾವ, ಅದ್ರ ದಾಟೆ ಮತ್ತೆ ಮೋಡಗಳು ಇರಲ್ಲ, ಪೂರ್ತಿ ಮೇಲ್ಗಡೆ ಇರಲ್ಲ. ಅಲ್ಲಿ ಬರೀ ಆಕಾಶವನ್ನ, ಬರೀ ಶುಭ್ರವಾದಂತ ಆಕಾಶವನ್ನ ಕಾಣಕ್ ಸಾಧ್ಯ ಆಗ್ತದ ಅಲ್ಲಿ. ಯಾಕಂದ್ರ ಇಷ್ಟೊಂದು ಮೋಡದಿಂದ ಆಮೇಲೆ ಈ ಮಿಂಚು ಗುಡುಗು ನಾನಾ ರೀತಿಯಿಂದ ತುಂಬಿದ್ರು ಕೂಡ ಆಕಾಶದಾಗ ಮೋಡ ಐತಪ್ಪ ಹಂಗೈತಪ್ಪ ಅಂತೆಲ್ಲ ಅಂತೀವಿ. ಆದ್ರೂ ಕೂಡ ಇಷ್ಟೆಲ್ಲ ಮೋಡಗಳಿಂದ ಕೂಡ್ಯದ, ಮಳೆ ಬರ್ತದೆ, ಮಿಂಚು ಗುಡುಗು ಇದೆಲ್ಲ ಇದ್ರೂ ಕೂಡ ಆಕಾಶ ಏನಾದ್ರೂ ನೆಂದದೇನ? ನೀರಿನಿಂದ ಏನಾದ್ರೂ ಧಕ್ಕೆ ಆಗ್ಯದನ ಆಕಾಶಕ್ಕ? ಏನಿಲ್ಲ. ಆದ್ರೆ ಎಲ್ಲ ಎಲ್ಲಿ ನಡೀತಾ ಇದ್ದಾವ? ಆಕಾಶದಲ್ಲಿ ನಡೀತಾ ಇದ್ದ. ಅದ್ರಂಗ ಇಲ್ಲಿ ಈ ಶರೀರ ತೋರಕತ್ತದ ನೋಡ್ರಿ, ಅದ್ಭುತವಾಗಿ ಮುಂದಕ್ಕೆ ಕೂಡ ಹೇಳತ್ತಾರ ಅವರು. ಜ್ಞಾನಿ ಹಿಂಗ್ ತಿಳ್ಕೊಂಡಿರ್ತಾನ, ಅದ ದೃಢ ಆ ಭಾವದಲ್ಲಿ ನಿಂತಿರ್ತಾನ. ಸಂಪೂರ್ಣ ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನ ತೂರ್ ಬಿಟ್ಟಿದಾನ. ಎಂತ ಅದ್ಭುತ ರೀ! ಎಲ್ಲವನ್ನ ತೂರಿ ಆ ಒಂದು ನಿಜ ಸ್ವರೂಪದಲ್ಲಿ ನಿಂತಂತ ಜ್ಞಾನಿಗೆ ಮಾಯೆಯ ಸಂಬಂಧವಾದಂತ ದುಃಖ ಏನಾದ್ರೆ ಆಗ್ತದೇನು ಅಂದ್ರೆ ಇಲ್ಲ, ಸಾಧ್ಯನೇ ಇಲ್ಲ. ಎಂತ ಶಕ್ತಿ ರೀ ಇದ್ರಲ್ಲಿ! ಅದಕ್ಕ ಮಹಾತ್ಮರು ಎಲ್ಲವನ್ನ ಬಿಟ್ಟು ಇದಕ್ಕೆ ಬಡದಾಡಿದ್ರು, ಮೂಲ ಸ್ವರೂಪವನ್ನ ಕಂಡುಕೊಂಡ್ರು ನೋಡ್ರಿ. ಇಲ್ರಿ, ಮಹಾತ್ಮರು ಮಾಡ್ಕೊಂಡ್ಬಿಟ್ಟಿದಾರ, ಮಹಾತ್ಮರು ರೀ ಅವರು ಆಗಿದಾರ. ಆದ್ರ ನೀನು ಆಗಲ್ತಕ್ ನಿನಗೂ ಗತಿ ಇಲ್ಲ ಅಂತಾರ ಮಹಾತ್ಮರು. ಆ ಜಾಗಕ್ಕೆ ಬರಬೇಕು, ಎಲ್ರೂ ಬರಬೇಕು. ಅದಕ್ಕ ಮಾನವ ಜನ್ಮ ದೊಡ್ಡದು ಈಗ ಬಂದ್ಬಿಟ್ಟದಲ್ಲ, ಇದನ್ನ ಹಾನಿ ಮಾಡಿಕೊಳ್ಳಬೇಡ ಉಚ್ಚಪ್ಪಗಳಿರಂತ ಹೇಳ್ತಾರ ಅವ್ರ ಮಹಾತ್ಮರು, ಎಚ್ಚರಿಕೆ ಕೊಡ್ತಾರ. ನಾವು ಇಂಥ ಒಂದು ಸ್ಥಿತಿಯಲ್ಲಿರುವಂತ ಜ್ಞಾನಿಗೆ ಏನಾದ್ರೂ ಬಾಧೆ ಐತೇನ್ರಿ? ಏನು ಇಲ್ಲ ಅಂತ ಅವ್ರ ದೃಷ್ಟಾಂತ ಬಹಳ ಚಂದ ಕೊಡ್ತಾ ಇದ್ದಾರ. ಅದಕ್ಕೆ ಆಕಾಶಕ್ಕ ಯಾವ ಈಗ ಬೆಳಗ್ಗೆ ಈಗ ಬಿಸಿಲು ಬಂತು, ಆಗ್ಲತ್ ಆಗ್ತದ, ರಾತ್ರಿ ಆಗ್ತದ, ಆದ್ರೆ ಏನಾದ್ರೂ ಆಕಾಶಕ್ಕೆ ಧಕ್ಕೆ ಆಗ್ಯದೇನು? ಸುಮ್ಮನೆ ನಡೀತಾ ಇದ್ದಾವ. ಬೆಳಕಾದಂಗಾಯ್ತು, ಕತ್ಲಾದಂಗಾಯ್ತು, ಸೂರ್ಯ ಬಂದಂಗಾಯ್ತು, ಚಂದ್ರ ಬಂದಂಗಾಯ್ತು, ಎಲ್ಲ ಸತ್ತಂಗಾಯ್ತು, ಹುಟ್ಟಿದಂಗಾಯ್ತು, ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ, ಕಲಿಯುಗ ಅಂದಂಗಾಯ್ತು. ಎಷ್ಟೋ ಜನ ಹುಟ್ಟಿದ್ರು, ಎಷ್ಟೋ ಜನ ಸತ್ರು, ಎಲ್ಲ ನಡೀತಾ ಇದ್ದಾವ. ಆದ್ರ ಆಕಾಶ ಹೆಂಗೈತೆ? ಯಾವ ಯುಗಗಳು ಬಂದ್ರೇನು, ಯಾರು ಸತ್ರೇನು, ಯಾರು ಹುಟ್ಟಿದ್ರೇನು, ಯಾರು ಏನ್ ಮಾಡಿದ್ರು ಕೂಡ ನಿರ್ಲಿಪ್ತವಾಗಿ ಸಾಕ್ಷಿ ರೂಪವಾಗಿ ನಿಂತಂತ ಆಕಾಶ ಏನಾದ್ರೂ ಬೆರ್ತದನ್ನೋದ್ರಾಗ ಎದುರಾಗನ ಮಿಕ್ಸ್ ಆಗ್ಯದನ್ನೋದ್ರೆ ಏನಿಲ್ಲ. ಅದ್ರಂಗೈತೆ ಇಂಥ ಒಂದು ಸ್ವರೂಪ ಸ್ಥಿತಿಯಲ್ಲಿರುವಂತ ಜ್ಞಾನಿಗೆ ಏನಾದ್ರೂ ಅದ ತಡ್ತದೇನು ಅಂದ್ರೆ ಇಲ್ವೇ ಇಲ್ಲ ನೋಡ್ರಿ. ಮತ್ತೆ 3ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಮರದೋಳಿಹುದು ಅನಲನ ಆ ಮರವ ಅನಲನಲ್ಲಿರದ ಪರಿಯಂತೆ ಸಕಲ ಸಂಸಾರದೊಳಗೆ ಬೆರೆದಿಹನು ಗುರು ಶಂಭು ಲಿಂಗವೇ ತಾನಾದ ಶರಣನು ಆ ಸಂಸಾರವಿಲ್ಲಾತಾಗೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅದಕ್ಕ ಜ್ಞಾನಿ ಅಂದ್ರ ನಮ್ಗ ಈಗ ಗೊತ್ತಿರಂಗಿಲ್ಲ. ಬಹಳಷ್ಟು ಜನರಿಗೆ ಈಗ ಅವ್ರ ಅಂತಾರಂತ ತಪ್ಪು ಅಂತ ಹೇಳಕ್ ಆಗಲ್ಲ. ಯಾವಾಗ ಕೆಲವು ಮುಖ್ಯವಾದಂತ ಸೂಕ್ಷ್ಮವಾದಂತ ವಿಚಾರಗಳು ಗೊತ್ತಾಗ್ತದ ಅವತ್ತಿಗ ಹಸಿವಿರ್ಬೇಕು. ಮೊದಲನೇ ಮಾತಂದ್ರ ಯಾವ ಇವೇನ್ ಹೇಳ್ತೀವಲ್ಲ ಮದ ಅರಿಷಡ್ ವರ್ಗಗಳಾಗಿರ್ಬೋದು, ಮದಗಳಾಗಿರ್ಬೋದು, ಇವೆಲ್ಲವನ್ನ ಬದಿಗೆ ಸರಿಸಿ ಬೇಕಾದಂತ ರಾಜ ಇದ್ರು ಕೂಡ ನಿಜವಾದ ದುಃಖ ಗೊತ್ತಾಗಿ ಇದನ್ನ ತಿಳ್ಕೊಳ್ಬೇಕು ಅನ್ನುವಂತ ಬಂದಂತ ವ್ಯಕ್ತಿಗೆ ಮಾತ್ರ ಇವು ಅಳವಡ್ತಾವ ಹೊರತಾಗಿ ಇವು ಬೇರೆ ಯಾರಿಗೂ ಅಳವಡಕ್ ಸಾಧ್ಯ ಇಲ್ಲ. ಇಷ್ಟು ಈ ಸೂಕ್ಷ್ಮತೆ ಅರ್ಥ ಆಗ್ಬೇಕಾಗಿತ್ತಂದ್ರೆ ಕ್ರಮಶಾಸ್ತ್ರ ಬೇಕಾಗಿತ್ತು ಮುಖ್ಯವಾಗಿ. ನಾವು ಸ್ವಲ್ಪ ಅಲ್ಲಿಟ್ಟು ಇಲ್ಲಿಟ್ಟು ಹಿಂಗೆ ಕೇಳಿದ್ರೆ ಈ ಸೂಕ್ಷ್ಮತೆ ಅರ್ಥ ಆಗಂಗಿಲ್ಲ ಅಲ್ಲಿ.
ಅವಾಗ ನಮ್ಗೆ ಏನಾಗ್ತದೆ, ಕೆಲವರು ಜ್ಞಾನಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು, ಯಾಕಂದ್ರೆ ಸ್ವಲ್ಪ ಸೂಕ್ಷ್ಮ ನೋಡಿರ್ತೀವಲ್ಲ, ನಮ್ಗಾದ್ರೂ ಅನಿಸ್ತಿತ್ತು ಹಿಂಗೆ ಜ್ಞಾನಿ ಹಿಂಗಿರ್ಬೇಕಲ್ಲ, ಇಂಥ ಬಟ್ಟಿನೇ ಹಾಕೋಬೇಕು, ಇಂಥ ರುದ್ರಾಕ್ಷಿ ಹಾಕೋಬೇಕು, ಹಿಂಗ ಇರ್ಬೇಕು, ಮನಿ ಬಿಟ್ಟಿರ್ಬೇಕು, ಮಠದಲ್ಲಿ ಇರ್ಬೇಕು, ಅಲ್ಲಿರ್ಬೇಕು, ಇಲ್ಲಿರ್ಬೇಕು, ಹಂಗ ನಾನಾ ರೀತಿ. ಒಂದಲ್ಲ ಎರಡಲ್ಲ, ಮನುಷ್ಯನ ಒಂದು ಮನಸ್ಸಿನ ಗೊಂದಲಗಳು ಒಂದಲ್ಲ ಎರಡಲ್ಲ. ಒಂದು ಸ್ವಲ್ಪ ಗೊತ್ತಾಯ್ತು ಅಂದ್ರೆ ಈ ಮನಸ್ಸು ನೋಡ್ರಿ, ಎಲ್ಲೆಲ್ಲೋ ಹುಡ್ಕಕ್ ಶುರು ಆಗ್ಬಿಡುತ್ತೆ. ನನ್ನಂತ ಪಂಡಿತನೇ ಯಾರಿಲ್ಲ, ನಾನಾ ರೀತಿ ಇದು ಅದೇ ಕೋತಿಗೆ ಹೋಲಿಸ್ಬಿಟ್ಟಿದ್ದಾರೆ ಮಹಾತ್ಮರು. ಮರ್ಕಟ ಅಂತ ಹೇಳುತ್ತಾರೆ. ಬಹಳಷ್ಟು ಆಟ ಮಾಡಕ್ ಶುರು ಮಾಡ್ಬಿಡ್ತದೆ ಈ ಮನಸ್ಸು. ಸ್ವಲ್ಪ ನಾ ತಿಳ್ಕೊಂಡಿದ್ದೇನಂತ ಅಹಂ ಏನಾದ್ರು ಬಂತು ಅಂತಂದ್ರ ನಾನಾ ರೀತಿಯಿಂದ ಪರಮಾತ್ಮಗ ಪರೀಕ್ಷೆ ಮಾಡಕ್ ಹೋದಂತ ಇವು ಮನಸ್ಸು ಅನ್ನುವಂಥದ್ದು. ಯಾಕಂದ್ರ ಹಂಗಿರ್ತದೆ ಈ ಮನಸ್ಸು. ಅದಕ್ಕ ಇದ್ರ ಅಶ್ವ ಗೊತ್ತಾದಂತ ವ್ಯಕ್ತಿ ಪ್ರತಿನಿತ್ಯ ಇದನ್ನ ಕೇಳ್ತಾ ಹೋದಾಗ ಅಲ್ಲಿ ಸೂಕ್ಷ್ಮತೆ ಅಲ್ಲಿ ಗೊತ್ತಾಗ್ತದೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ, ಗೊತ್ತಾಗಂಗಿಲ್ಲ. ಪ್ರತಿನಿತ್ಯ ಕೇಳುವಂಥದ್ದು, ಆ ಕ್ರಮಶಾಸ್ತ್ರವನ್ನ ತಿಳ್ಕೊಂಡಾಗ ಗೊತ್ತಾಗ್ತದೆ, ಅಲ್ಲಿವರೆಗೂ ಗೊತ್ತಾಗಂಗಿಲ್ಲ. ಜ್ಞಾನಿ ಹಿಂಗ ಇರ್ಬೇಕು ಹಂಗ ಇರ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಜ್ಞಾನಿ ಹೆಂಗಿದ್ರಿ ಅಂದ್ರ ಸಂಸಾರದಲ್ಲಿ ಇರ್ಬೋದು, ಹೊರಗಡೆನೂ ಇರ್ಬೋದು, ತಿರುಗಾಡ್ತಾನೂ ಇರ್ಬೋದು, ಮಠದಲ್ಲೂ ಇರ್ಬೋದು, ಸುಡುಗಾಡೆಗೂ ಇರ್ಬೋದು ಅಂತ, ಎಲ್ಲಾದ್ರೂ ಇರ್ಬೋದು ಜ್ಞಾನಿ. ಹಿಂಗೆ ಇರ್ಬೇಕನ್ನುವಂಥದ್ದು ಏನು ಇಲ್ವೇ ಇಲ್ಲ ಅಲ್ಲಿ. ಅದಕ್ಕೆ ಅರಿಯದ ಮೂಢನ ಪರಿಯೋಳಿರ್ಪ ನಿಜವರಿದ ಮಹಾಪುರುಷನು ತನ್ನ ಕುರುಹು ತೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆನೋಳುಂಡುಟ್ಟು ಸಂಚರಿಪನು ಅಂತ ಹೇಳ್ತಾರೆ ಮಹಾತ್ಮ. ಅತ ಈ ಜ್ಞಾನಿ ಆದಕ್ಕೆ ಹೆಂಗಿರ್ತಾನ ನೋಡ್ರಿ, ಇಲ್ಲಿ ಬಹಳ ದೊಡ್ಡ ಮೋಸ ಆಗ್ತದ, ಗೊತ್ತಾಗಂಗಿಲ್ಲ. ಬಹಳಷ್ಟು ಜನರಿಗೆ ಆತ ಸಾಮಾನ್ಯ ಮಾಮೂಲಿ ವ್ಯಕ್ತಿ ಇದ್ದಂಗ ಕಾಣಿಸ್ತಾನ, ಮಾಮೂಲಿ ಬಟ್ಟೆ ಹಾಕೊಂಡಿರ್ತಾನ. ನಮಗೆ ಬಸವನಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂತಾರ ಮಹಾತ್ಮರಾದಗಳನ್ನೇ ಅವ್ರು ಸ್ಪೆಷಲ್ ಹಿಂಗಿರ್ತಾರ ಅನ್ನುವಂತ ಕಲ್ಪನೆ ನಮಗೆ ಇದ್ದಂತವ್ರು. ಇವ್ರು ಮಾಮೂಲಿ ಒಬ್ಬ ತಾತಂತರ ಕಾಣುವಂತವ್ರು. ಯಾರು ಬಸವನಂದ್ರೆ ಇವ್ರು ಏನ್ ಹೇಳ್ತಾರಪ್ಪ, ನಾವೇ ಫಸ್ಟ್ ನಾನ್ ಅನ್ಕೊಂಡಿದ್ದು. ಯಾಕಂತಂದ್ರ ಜ್ಞಾನಿ ಅವ್ರ ಹೇಳಿದಂತ ವಾಕ್ಯಗಳು ಅವೆಲ್ಲ ನೋಡಿದ್ರ ಬಹಳಷ್ಟು ಒಂದು ಆಶ್ಚರ್ಯ ಆಗ್ತಿತ್ತು ನಮ್ಗ. ಅವಾಗೆ ಗೊತ್ತಾದ್ರಿ ಒಬ್ಬ ಮಹಾತ್ಮ ಹೆಂಗಿರ್ತಾನೆ ಹಿಂಗಿರ್ತಾನೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹೆಂಗ್ ಬೇಕ್ ಹಂಗಿರ್ಬೋದತ್ತ. ಹಂಗಾಗಿ ಈ ಕ್ರಮವಾಗಿ ಗೊತ್ತಿದ್ದರಿ ಸಂಸಾರದಲ್ಲಿ ಇರ್ತಾನೇನ್ರಿ ಜ್ಞಾನಿ ಅಂತ, ಹಂಗಲ್ಲ. ಸಂಸಾರದಲ್ಲಿ ಇರ್ಬೋದತ್ತ, ಅಥವಾ ಸಂಸಾರದಲ್ಲಿ ಅದನ್ನಂತ ಆತ ಕನಿಷ್ಠ ಮಾಡಂಗಿಲ್ಲ, ಕನಿಷ್ಠ ಹೆಂಗ್ ಮಾತಾಡಂಗಿಲ್ಲ, ಅತಂದ ಏನಾದ್ರೂ ಕೋಪಕ್ಕೂ ಗುರಿ ಆದ್ರೆ ನೀ ಉಳಿಯಂಗಿಲ್ಲ. ಅಷ್ಟು ಸೂಕ್ಷ್ಮ ಇದ್ರಲ್ಲಿರುವಂಥದ್ದು. ಇಲ್ಲೇನ್ ಹೇಳ್ತಾರ, ಶಂಭುಲಿಂಗವೇ ತಾನಾದ ಶರಣನು. ಯಾಕಂತಂದ್ರ ಅವರು ಸಂಸಾರದಲ್ಲಿ ಇದ್ರೂ ಕೂಡ ಅವನಲ್ಲಿ ಸಂಸಾರ ಇರೋದಿಲ್ಲ. ಅನ್ನಲ್ಲ ಅಂದ್ರ ಅಗ್ನಿ, ಮರದೋಳು, ಗಿಡದೋಳು. ಅಗ್ನಿ ಎಲ್ಲ ಕಟ್ಟಿಗೆಗಳಲ್ಲಿ ಅದ, ಗಿಡಗಳಲ್ಲಿ ಐತೆ, ಮರಗಳಲ್ಲಿ ಐತೆ ಅಗ್ನಿ ಇರುವಂತದ್ದು. ಆದ್ರ ಅದಕ್ಕೆ ಅಗ್ನಿ ಆ ಗಿಡಗಳಲ್ಲಿ ಇರೋದ್ರಿಂದ ಮೇಲ್ಮುಖವಾಗಿ ಬೆಳೀತಾವು. ಅದ್ರಲ್ಲಿ ಅಗ್ನಿ ಇರೋದ್ರಿಂದ ಅವು ಮೇಲ್ಮುಖವಾಗಿ ಬೆಳೀತಾವ. ಆದ್ರ ಮರಗಳು ಏನಾದ್ರೂ ಅಗ್ನಿಯಲ್ಲಿ ಅದಾವೇನ? ಇಲ್ಲೇ ಇಲ್ಲ. ಮರಗಳಲ್ಲಿ ಅಗ್ನಿ ಅದ, ಅದಕ್ಕದು ಮೇಲ್ಮುಖವಾಗಿ ಬೆಳೆಯುವಂಥದ್ದು. ಆದ್ರೆ ಮರಗಳು ಅಗ್ನಿಯಲ್ಲಿ ಅದಾವೇನು ಅಂದ್ರೆ ಅಗ್ನಿಯಲ್ಲಿ ಇಲ್ಲ. ಹಿದ್ರಂಗ ಶ್ರೀ ಗುರು ಶಂಭುಲಿಂಗವೇ ತಾನಾದಂತ ಶರಣ ನೋಡ್ರಿ. ಅದಕ್ಕ ಇಲ್ಲಿ ಹೇಳ್ತಾರ, ಮನುಷ್ಯರು ಎಲ್ರೂ ತರ ಮನುಷ್ಯರು ಎಲ್ಲಾ ಪ್ರತಿಯೊಬ್ರು ಶರೀರಧಾರಿಯಾಗಿ ಬಂದಂಥದ್ದು. ಇಲ್ಲಿ ನಾನಾ ರೀತಿಯಿಂದ ಇರುವಂಥದ್ದು. ಅವರು ಮನುಷ್ಯರ ತರನೇ ಕಾಣ್ತಾರ, ಉಣ್ತಾರ, ತಿಂತಾರ, ವ್ಯವಹಾರ ಮಾಡ್ತಾರ. ಅದ್ರ ಇಂಥ ಮಹಾತ್ಮರು ಇರ್ತಾರ್ರಿ ಒಳಗಡೆ. ಆ ಶ್ರೀ ಗುರು ಶಂಭುವೇ ತಾನಾದಂತಹ ಶರಣನು ನಾಮ ರೂಪಾತ್ಮಕವಾದಂತ ಈ ಪ್ರಪಂಚದಲ್ಲಿ ಇರ್ತಾನ. ಇದ್ರೂ ಕೂಡ ಇಲ್ಲಿ ಎಲ್ಲ ವ್ಯವಹಾರ ಮಾಡ್ದಂಗ ಮಾಡ್ತಾನ. ಆದ್ರ ಅದ್ರೊಳಗ್ ಬೆರ್ತಿರ್ತಾನೇನಂದ್ರೆ ಇಲ್ಲ. ಇದ್ದಂಗ ಇರ್ತಾನ, ಬೆರ್ತಿರ್ತಾನ. ಆದ್ರ
ಆತಂದ ಏನಾದ್ರೂ ಈ ಒಂದು ವಿಚಾರಗಳು, ಯಾಕಂತಂದ್ರ ಅದರಲ್ಲಿ ಆ ಒಂದು ಪ್ರಪಂಚದಲ್ಲಿ ನಾಮರೂಪಾತ್ಮಕವಾದಂತ ಈ ಪ್ರಪಂಚದಲ್ಲಿ ತೋರಿ ವ್ಯವಹಾರ ಮಾಡಿದಂಗ್ ಕಂಡ್ರೂ ಕೂಡ ಆತನಲ್ಲಿ ಆ ವ್ಯವಹಾರ ಇರಂಗಿಲ್ಲ. ಅವನ ಸಚ್ಚಿದಾನಂದ ಸ್ವರೂಪದ ಯೋಗಿಯಲ್ಲಿ ಏನಾಗ್ತದ, ಸಂಸಾರದಲ್ಲಿ ಇದ್ದಂಗೆ ಕಂಡ್ರು ಕೂಡ ಆದ್ರ ಆತನಲ್ಲಿ ಸಂಸಾರ ಇರಂಗಿಲ್ಲ. ಯಾವ ರೀತಿ ಅಗ್ನಿಯಲ್ಲಿ ಮರ ಹೆಂಗಿಲ್ಲವೋ ಅದೇ ರೀತಿ ಕೂಡ ಆತನಲ್ಲಿ ಸಂಸಾರ ಇರಂಗಿಲ್ಲ. ಅದರಿಂದ ಆತ ಹೆಂಗದನ ಪರಿಪೂರ್ಣ ಆತ್ಮಸ್ಥಿತಿಯಿಂದ ಇರುವಂಥವನು. ಅಂಥ ಜ್ಞಾನಿಗೆ ದುಃಖ ಏನಾದ್ರ ಐತೇನು ಅಂದ್ರೆ ಖಂಡಿತ ಇಲ್ಲ. ಎಲ್ಲ ಯಾಕಂತಂದ್ರ ಬಹಳಷ್ಟು ವಿಚಾರ ಇಲ್ಲಿ ಬರ್ತಾವ. ಮನ್ಯಾಗ ಒಬ್ಬ ಮೊಮ್ಮಗ ಸತ್ತಿದ್ದ. ಯಾಕಂದ್ರ ಒಬ್ಬ ಮನ್ಯಾಗಿದ್ದಂಥ ಜ್ಞಾನಿಗೆ ಹಲವಾರು ರೀತಿಯಿಂದ ಇರ್ತಾವ, ಏನು ಮಾಡಕ್ಕಾಗಂಗಿಲ್ಲ. ಕೆಲವೊಂದು ಮೊಮ್ಮಗ ಸತ್ತಿದ್ದ, ಎಲ್ರು ಅಳ್ತಾ ಇದ್ರು, ಎಲ್ರಿಗೂ ಸುಮ್ಮಿರು 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 ಅಂತ ಹೇಳಕ್ ಆಗದೆ ಕಷ್ಟ ಆಗ್ಬಿಟ್ಟಿರ್ತದೆ. ಈಗ ಬಹಳಷ್ಟು ಈಜ್ಬೇಕಾಗ್ತದಲ್ಲ. ಎಲ್ಲ ತರ ಜನ ನಾನಾ ರೀತಿಯಿಂದ ಇರ್ತಾರೆ ಲೌಕಿಕದ ಒಳಗಡೆ ಇರುವಂತವ್ರು. ಏನು ತಟಗೇನ ಸ್ವಲ್ಪ ದುಃಖ ಇಲ್ಲ. ಯಾಕಂದ್ರ ಅಂತ ಒಂದು ಸ್ಥಿತಿಯಲ್ಲಿ ಕೂಡ ಮಹಾತ್ಮರದ್ದು ಹೆಂಗಾಗ್ಬಿಡ್ತದಂದ್ರ, ಈ ಸಂಸಾರದಾಗ ಇರುವಂತ ವ್ಯಕ್ತಿಗೆ ಜ್ಞಾನಿ ಆದ್ರೂ ಕೂಡ ಕೆಲವೊಂದೊಂದು ಬಹಳಷ್ಟು ವಿಚಾರಗಳು ಬರ್ತಾವ. ಈಗ ಕೆಲವರು ಶಿಷ್ಯರುಗಳು ಇರ್ತಾರ, ಕೆಲವರು ಅಜ್ಞಾನಿಗಳು ಇರ್ತಾರ, ಕೆಲವರು ಬಂಧು ಬಳಗ ಇರ್ತಾರ. ಅಂತ ಟೈಮ್ನಲ್ಲಿ ಇವು ಏನ್ ಹೇಳ್ತಾವ, ಈ ಮುದುಕಗ ಅಥವಾ ಇವ್ರಿಗೆ ಒಂಚೂರು ದುಃಖ ಇಲ್ಲ, ಮನ್ಯಾಗ ಹಿಂಗಾಗಿ ಅದಂದ್ರು ಕೂಡ ಸುಮ್ಮನೆ ಕೂತ್ಕೊಂಡಾರ, ಒಂಚೂರು ದುಃಖ ಇಲ್ಲ ನೋಡು ಈತಿಗೇನು ಅಂತ ಇವು ಅಂತಾವ. ಮಹಾತ್ಮರು ಅಂತಾರ ಸ್ವಲ್ಪ ಏನಾರ ಅಳಕ್ ಶುರು ಮಾಡಿಬಿಟ್ರ, ಈ ತರ ಅಳ್ತಾ ಇದ್ದಾರಲ್ಲ ಗುರುಗಳು, ಇಷ್ಟೆಲ್ಲ ನಾನೇ ಪರಬ್ರಹ್ಮ ಸ್ವರೂಪ ಅಂತ ಇಷ್ಟೆಲ್ಲ ಜ್ಞಾನದ ಮಾತಾಡಿದಂತ ಇಂಥ ಸಾಯೋದು ಹುಟ್ಟೋದು ಇದೆಲ್ಲ ಸಹಜ ಅದ, ಇದು ಯಾವ್ದು ನಿನಗೆ ಸಂಬಂಧ ಇಲ್ಲ, ಆತ್ಮ ಸ್ವರೂಪಕ್ಕೆ ಸಂಬಂಧ ಇಲ್ಲ ಅಂತ ಗುರುಗಳೇ ಅಳಕತ್ತಾರಲ್ಲ ಅಂತ ಇವು ಹೇಳ್ತಾವ. ಬಂದಂಥವು ಏನ್ ಕಲ್ಲಿನಂಗ್ ಕುಂತಾನಲ್ಲ, ಇದು ಕಲ್ಲಿನಂತ ಮನಸ್ಸಿದ್ದದಂತ ಅವು ಅಂತಾವ. ಏನ್ ಮಾಡೋದು, ಸುಮ್ಮನೆ ಕೂತ್ಕೊಂಡಿದ್ದಾತ. ಯಾರು ಅಂದ್ರೇನ್ ಬಿಟ್ರೆ ಅತಿಗೇನ್ ಯಾವ್ದು ಸಂಬಂಧ ಇರಂಗಿಲ್ಲ. ಇವ್ರಂತಾರಂದ್ರು ಸಂಬಂಧ ಇಲ್ಲ, ಅವ್ರಂತಾರಂದ್ರು ಸಂಬಂಧ ಇರಂಗಿಲ್ಲ. ಸುಮ್ಮನೆ ಇದ್ದ. ಇವ್ ಮನ್ಯಾಗ ಹೊಳೋದು ಕರೆಯೋದೆಲ್ಲ ನಡೆಸಿಬಿಟ್ವಂತ. ಅವಾಗ ಅತ್ಗೂ ಏನ್ ಮಾಡ್ಬೇಕು, ಹಿಂಗ ಕುಂತಾನಂತ ಎಲ್ಲರೂ ಹಿಂಗ್ ನೋಡೋದಕ್ಕ ಈತನೇ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ನಂತ. ಎಲ್ಲಕ್ಕಿಂತ ಮೊದಲು 10 ಕೇಸ್ ಈ ಕಡೆ ಕೂತ್ಕೊಂಡು, ಅಲ್ರಿ ಗುರುಗಳೇ, ನೀವೇ ದಿನ ಶಾಸ್ತ್ರ ಹೇಳ್ತೀರಿ, ಎಲ್ಲಾ ಮಾಡ್ತೀರಿ, ಎಲ್ಲಾ ಸುಳ್ಳು ಅಂತೀರಿ, ಬ್ರಹ್ಮಸತ್ಯ ಜಗನ್ಮಿತ್ಯ ಅಂತೀರಿ, ನೀವೇ ಹತ್ತು ಬಿಟ್ರಿ. ಏನ್ ಮಾಡ್ಲಪ್ಪ, ಎಲ್ಲರಿಗೂ ಅಳಬಾಡ್ರಿ ಅಳಬಾಡ್ರಿ ಅಂತ ಸಾಕಾಗಿ ಹೋಗ್ತದೆ. ಇವ್ರಿಗೆ ಯಾರು ಗಪ್ಪು ಮಾಡ್ಬೇಕು, ಅದಕ್ಕಿಂತ ಮುಂಚೆ ನಾನೇ ಹತ್ತು ಸುಮ್ ಕುಂತ್ರೈತಲ್ಲ ನಂಗಾಗಿ ನಾನ್ ಸುಮ್ಮ ಅವಸಲಾಗ ಹತ್ತು ಕುಂತೀನಿ ಅಂತ ಹೇಳಿದ್ನಂತ ಮಹಾತ್ಮರು. ಯಾಕಂದ್ರ ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಿಂದ ವರ್ತನೆ ಮಾಡ್ತಾನೆ ಹೇಳಕ್ ಆಗಂಗಿಲ್ಲ. ಆದ್ರ ಒಳಗಡೆ ಆತಗೆ ಏನಾದ್ರೂ ನೋವು ಬಾಧೆ ಏನಾದ್ರು ಇರ್ತಾನಂದ್ರೆ ಆನಂದವಾಗೇ ಇರ್ತಾನತ. ಯಾರು ಹೋದ್ರೆಷ್ಟು ಬಂದ್ರೆಷ್ಟು ಇದ್ರೆಷ್ಟು ಯಾವ ರೀತಿ ಬಾಧೆ ಆತಗೆ ಕೊಡಂಗಿಲ್ಲ. ಅದು ಈ ರೀತಿಯಾಗಿ ಆತ ಇರ್ತಾನೆ. ಅದಕ್ಕೆ ಯೋಗಿಗೆ ಸಂಸಾರವಿಲ್ಲ. ಅದರಿಂದ ಆತ ಹೆಂಗದನ ಪರಿಪೂರ್ಣವಾಗಿರ್ತಾನ. ಈ ರೀತಿಯಾಗಿ ಇಲ್ಲಿ ವಿಚಾರಗಳನ್ನ ಅವರು ಹೇಳ್ತಾರ. ಅದಕ್ಕ ಆವ ಬಾಧೆಯನ್ನುಂಟು ಮಾಡಬಹುದ ಕಿಳ ಭೋಗ ಅವಲಂಬನೆದೊಳೆ ಇರಿ ಶಿವಯೋಗಿಗೆ. ಅದು ಯಾವ ಭೋಗದಲ್ಲಿ ಇದ್ರೂ ಕೂಡ ನೋಡ್ರಿ, ಭೋಗಗಳ ಆಶ್ರಮದಲ್ಲಿ, ಯಾಕಂದ್ರೆ ಯಾವ ರೀತಿಯಿಂದ ಇದ್ರೂ ಕೂಡ ಆತಗೆ ಯಾವ ಬಾಧೆನೂ ಇಲ್ಲ. ಯಾವ ಒಂದು ಆಶ್ರಮದಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲಿದ್ರು ಕೂಡ ಆತಗ ಯಾವ ಬಾಧೆ ಕೂಡ ಇರಂಗಿಲ್ಲ. ಇಂಥ ಜಾಗ, ಇಂಥ ಅದಕ್ಕೆ ದೇಶ ಕಾಲ ಪರಿಚ್ಛಿನ್ನತೆಯಿಂದ ಆತ ಪರಿಪೂರ್ಣವಾಗಿರ್ತಾನೆ. ಯಾವ ಪರಿಚ್ಛಿನ್ನತೆ ಆತಗೆ ಇರಂಗಿಲ್ಲ. ಇಷ್ಟೇ ದೇಶ, ಇದೇ ಕಾಲ, ಇದೇ ಸ್ಥಳ, ಇದೇ ಅಂತ ಯಾವುದೂ ಇರಂಗಿಲ್ಲ. ಎಲ್ಲವನ್ನ ಮೀರಿರ್ತಾನ. ಯಾವ ಊರು ಕಾಣಂಗಿಲ್ಲ, ಯಾವ ದೇಶನೂ ಕಾಣಂಗಿಲ್ಲ, ಯಾವ ದಿವ್ಸನೂ ಕಾಣಂಗಿಲ್ಲ, ಯಾವ ವಾರ ತಿಥಿ ನಕ್ಷತ್ರ ಯಾವ ಆತಗಿಲ್ಲ. ಎಲ್ಲವನ್ನ ಮೀರಿದಂತ ಮಹಾತ್ಮನಿಗೆ ಯಾವ್ದಾದ್ರು ತೋರ್ತದೇನಪ್ಪ, ಯಾವುದು ಬಾಧೆ ತೋರಂಗಿಲ್ಲ ಅಂತ ಕೂಡ ಇಲ್ಲಿ ಹೇಳುತ್ತಾರೆ. ಮತ್ತೆ ಮುಂದಿನ 48ನೇ ಪದ್ಯ ಅದನ್ನು ಬಹಳ ವಿಶೇಷ ಅದ. ಮತ್ತೆ ನಾಳೆ ನೋಡೋಣ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.